ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಏನಪ್ಪ ಅಂತಂದ್ರೆ ಇದು ಹೆಲ್ದಿ ಉಂಡಿ ಅಂತ ಹೇಳಬೇಕು, ಅಂಟಿನ ಉಂಡಿ ಅಂತ ಹೇಳಬೇಕು, ಏನು ಅಂತ ಗೊತ್ತಿಲ್ಲ. ನೀವೇ ಹೇಳಬೇಕು. ಹಾಗಾದರೆ ನೀವೇನು ಹೇಳಬೇಕು ಅಂತಂದರೆ ಫುಲ್ ವಿಡಿಯೋ ನೋಡಿದರೆ ಮಾತ್ರ ನೀವೇನು ಹೇಳ್ತೀರಿ ಅಂತ ಗೊತ್ತಾಗುತ್ತೆ. ನೀವೇ ಲಾಸ್ಟಿಗೆ ಕಮೆಂಟ್ ಮಾಡ್ತೀರಿ ಏನು ಅಂತಂದು ಹೇಳಿ ಮಾಡುವಂತ್ರಿ. ಅದಕ್ಕೆ ನೀವು ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ. ನಾನಿಲ್ಲಿ ಕೊಬ್ಬರಿ ಉಂಡಿ, ಅಂಟಿನ ಉಂಡಿ ಪಾಕ ಇಲ್ದಂಗೆ ಮಾಡ್ತಾಯಿದ್ದೀನಿ. ನಾನು ಪಾಕ ಮಾಡೋಂಗೇ ಇಲ್ಲ ನಾನು ಇದಕ್ಕೆ. ಹಾಗೆ ಹೆಲ್ದಿ ಉಂಡಿನೂ ಅಂತ ಹೇಳ್ಬೋದು. ನಮ್ಮ ಕಡೆ ಎಲ್ಲ ಅಂಟಿನ ಉಂಡಿ ಅಂತಲೇ ಹೇಳ್ತಾರೆ ಅಂಟು ಹಾಕೋದಕ್ಕೆ. ಸರಿ, ನೀವೇನು ಹೇಳ್ತೀರಿ ಅಂತ ಲಾಸ್ಟಿಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಅದಕ್ಕೆ ಹೇಳಿದ್ದು. ಹಾಗಾದರೆ ನೋಡಿರಿ, ನಾನು ಇಲ್ಲಿ ಏನೇನು ತೊಗೊಂಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತಲೇ ಹೇಳ್ತಿದ್ದೀನಿ. ಈ ಥರ ಕೊಬ್ಬರಿ ಐತಲ್ಲ, ಕಾಯಿ ತುಂಬ ಕೊಟ್ಟು ಕಳಿಸ್ಬಿಟ್ಟಿದ್ರು ಅಮ್ಮನ ಮನೆಯಿಂದ. ಹಾಗೆ ನಮ್ಮ ಆಂಟಿಯರು ಕೊಟ್ಟಿದ್ದರು. ಅದು ಕಾಯೆಲ್ಲ ಅಲ್ಲೇ ಗಿಟಗಾಗಿಬಿಟ್ಟಿದ್ವು. ಮತ್ತು ಅದನ್ನು ಏನು ಮಾಡೋದು ಅಂತಂದೇಳಿ ಹೊಡೆದ್ರೆ ಎಲ್ಲ ಗಿಟಗಾಗಿದ್ದು. ಸರಿ ಅಂತ ತುರಿಯೋಕ್ಕೆಲ್ಲ ತ್ರಾಸಾಗುತ್ತೆ ಅಂತಂದು ಹೇಳಿಬಿಟ್ಟು ನಾನು ಏನು ಮಾಡಿದ್ದೆ ಅಂತಂದರೆ ಅದನ್ನೆಲ್ಲ ಹೆಚ್ಚಿ ಎತ್ತಿಡ್ಕೊಂಡಿದ್ದೆ. ಹಾಗೆ ಖರ್ಜೂರನೂ ಕೂಡ ಇದನ್ನು ಕೂಡ ಎಲ್ಲ ಬೀಜ ತೆಗೆದು ನಾನಿಲ್ಲಿ ಉತ್ತತ್ತಿ ಹಾಕ್ತಾಯಿಲ್ಲ. ಮೇನ್ ಅಂಟಿನ ಉಂಡಿಗೆ ಅಂದರೆ ಉತ್ತತ್ತಿ ಹಾಕ್ತಾರೆ. ನಾನು ಈ ಖರ್ಜೂರ ಟೇಸ್ಟ್ ಬರುತ್ತಾ ಮತ್ತು ಈಜಿ ಆಗುತ್ತಾ ಅಂತಂದು ಹೇಳಿಬಿಟ್ಟು ನಾನು ಇಲ್ಲಿ ಖರ್ಜೂರ ಹಾಕ್ತಾಯಿದ್ದೀನಿ. ಇದನ್ನು ಬೀಜ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಓಪನ್ ಮಾಡಿ ಎಲ್ಲ ಇಟ್ಕೊಳ್ತೀನಿ. ಹಾಗೆ ಪಿಸ್ತಾ ಮತ್ತು ಗೋಡಂಬಿ ಮತ್ತು ನಾನು ಬಾದಾಮಿ ತೊಗೋತಾ ಇದ್ದೀನಿ. ನಿಮಗಿಷ್ಟ ಆಗೋ ಡ್ರೈ ಫ್ರೂಟ್ಸ್ ಎಲ್ಲ ತೊಗೋಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನಾನೊಂದು ಐಡಿಯಾ ಉಪಯೋಗಿಸಿದ್ದೀನಿ. ಏನಂತಂದರೆ ಈ ಥರ ತಿಕ್ ಪೇಪರ್ ಇರುತ್ತಲ್ಲ ಅಥವಾ ಬುಕ್ಸ್ ಇರುತ್ತಲ್ಲ, ತಿಕ್ ಬುಕ್ಸು, ಅದನ್ನು ತೊಗೊಂಡ್ಬಿಟ್ಟು ಈ ಥರ ಒಂದು ಕಲ್ಲು ತೊಗೊಂಡ್ಬಿಟ್ಟು ಜಜ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಇದು ನಾವು ಕಟ್ ಮಾಡ್ಕೊತ ತೊಗೊಂಡ್ರೆ ತುಂಬ ಲೇಟ್ ಆಗುತ್ತೆ. ಆಗ ಹಾರ್ಡ್ ಇರ್ತಾವಲ್ಲ, ಒಂದು ಸ್ವಲ್ಪ ಕಷ್ಟನೂ ಆಗುತ್ತೆ, ಕೈ ನೋವು ಬರ್ತಾವೆ. ಯಾಕಂದರೆ ಈಗ ಆಲ್ರೆಡಿ ನನ್ನ ಕೊಬ್ಬರಿ ಹೆಚ್ಕೊಂಡು ಸುಸ್ತಾಗೈತಿ. ಅಷ್ಟೊಂದು ಕೊಬ್ಬರಿ, ಮತ್ತು ಅದು ಅದೇ ಗಿಟ್ಟಗಾಗಿರೋದ್ರಿಂದ ಏನೋ ಗೊತ್ತಿಲ್ಲ, ಭಾಳ ಹಾರ್ಡ್ ಆಗಿತ್ತದು ಕೊಬ್ಬರಿ. ಅದ್ರ ಸಂಬಂಧ ಅದನ್ನ ಹೆಚ್ಚಿ ಬೇಜಾರಾಯಿತು ಅಂತಂದೇಳಿ ಈ ಥರ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಪೇಪರ್ ಹಾಕ್ಕೊಂಬಿಟ್ಟು ನಾನು, ಅಂದರೆ ಆಯಿಲ್ ಹಿಡಿಯೋಂಗಿಲ್ಲ ಅಂತ. ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಆಯಿಲ್ ಇರುತ್ತಲ್ಲ, ಆಯಿಲ್ ಕಂಟೆಂಟ್ ಇರುತ್ತಲ್ಲ ಸ್ವಲ್ಪ, ಅದಕ್ಕೆ ನೋಡ್ರಿ ನಾನು ಕೊಬ್ಬರಿ ಹೆಚ್ಕೊಂಡದ್ದು ಎಷ್ಟು ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಹೆಚ್ಚಿಕೊಟ್ಟಿದ್ರು ಇದನ್ನು, ಎಷ್ಟು ಚಿಕ್ಕದು ಹೆಚ್ಚಿದ್ದಾರೆ, ತುಂಬ ಇತ್ತು. ಸರಿ, ಇದನ್ನೇನು ಮಾಡೋದು, ಏನು ಯೂಸ್ ಮಾಡೋಕ್ಕಾಗಲ್ಲ ಅಂತಂದೇಳಿ ನಾನು ಅಂಟಿನ ಉಂಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ನಾನು 1/4 kg ಅಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಒಳ್ಳೆ ಖರ್ಜೂರ ತೊಗೊಂಡಿದ್ದೀನಿ. ಅದನ್ನೆಲ್ಲ ನಾನು ಬೀಜ ತೆಗೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನು ಇದನ್ನು ಕೊಬ್ಬರಿ ಇತ್ತಲ್ಲ, ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾನು ತೆರಿಯಾಗಿ ರುಬ್ಬಬೇಕು. ಫುಲ್ಲು ಪೌಡ್ರ್ ಮಾಡ್ಕೋಬೇಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಫಸ್ಟಿಗೆ ರುಬ್ಕೊಳ್ತೀನಿ. ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ರಿ, ಅಂದರೆ ನಿಮ್ಮ ಜಾರದ ಬ್ಲೇಡು ಕೂಡ ಏನೂ ಹಾಳಾಗಂಗಿಲ್ಲ. ಗರ್ರ ಅಂತ ಅನಿಸ್ಬಿಟ್ರೆ ಒಂದು ಕಡೆ ಕೊಬ್ಬರಿ ಹಾಗೆ ಉಳಿದು ಬಿಡ್ತೈತಿ, ಒಂದು ಕಡೆ ಪೌಡ್ರ್ ಆಗಿಬಿಡ್ತೈತಿ. ನೋಡಿರಿ, ಇಷ್ಟಾಯಿತು ಸಾಕು ಅಂತ ಅನ್ಕೊಂಡು ನಾನು ಸುರಿದೆ. ಆದರೂ ಮತ್ತೆ ದೊಡ್ಡ ಪೀಸ್ ಅಂತ ಅನ್ನಿಸ್ತು. ಸರಿ, ಇನ್ನೊಂದು ಸಲ ಹಾಕೊಳ್ಳೋಣ ಅಂತಂದೇಳಿ ಮತ್ತೆ ನಾನು ಅದನ್ನು ದಪ್ಪ ಇರೋದನ್ನು ಮತ್ತೊಂದು ಸಲ ಹಾಕ್ಕೊಂಡು ನಾನು ಮತ್ತೆ ಮಾಡಿಕೊಂಡೆ. ಈ ಥರ ಮೇಲ್ಗಡೆ ದಪ್ಪ ಬಂದದ್ದನ್ನು ಮತ್ತೊಂದು ಸಲ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡೆ. ಮತ್ತು ಇದನ್ನು ಒಂದು ಸಲ ಖರ್ಜೂರ ಎಲ್ಲ ಹಾಕಿ ಮಿಕ್ಸ್ ಮಾಡೋದಿರುತ್ತಲ್ಲ, ಅದ್ರ ಸಂಬಂಧ ನಾನು ದೊಡ್ಡಕ್ಕೆ ಮಾಡಿದೆ. ಬಟ್ ಮತ್ತು ಬೇಡ ಅಂತ ಅನ್ನಿಸಿ ಲಾಸ್ಟಿಂದು ಒಂದು ಸಲ ಹಾಕ್ತೇವಲ್ಲ ಜಾರಿಗೆ, ಅದಕ್ಕೆ ಬೇಕಾದ್ರೆ ನಾವು ಖರ್ಜೂರ ಹಾಕೋಕ್ಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು ನಾನು ಎಲ್ಲ ನೋಡಿರಿ ಈ ಥರ ತೆರಿ ಪೌಡ್ರ್ ಮಾಡಿಕೊಂಡೆ. ಈ ಥರ ಕೊಬ್ಬರಿದು ಪೌಡ್ರ್ ಇರುತ್ತಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ಪಾಕೆಟ್ ಗಂಟ್ಲೆ, ಗೊತ್ತಿರ್ಬೋದು ನಿಮಗೆ. ಅದು ಬ್ಲ್ಯಾಕ್ ಅಂಶ ಎಲ್ಲ ತೆಗೆದುಬಿಟ್ಟು ಬರೀ ವೈಟ್ದಷ್ಟೇ ಇಟ್ಟಿರ್ತಾರೆ, ನೋಡೋಕ್ಕೆ ದೃಷ್ಟಿ ಬರೋಂಗಿರುತ್ತೆ. ಅದು ನಾನು ಆ ಥರನೇ ಮಾಡ್ಕೊಂಡಿದ್ದೀನಿ ನೋಡು. ಮತ್ತು ಈ ಥರ ಕೊಬ್ಬರಿ ಪೌಡ್ರೇ ಆಗಿಬಿಟ್ಟಿರ್ತೈತಲ್ಲ ಇದೀಗ, ಇದಕ್ಕೆ ನಾವು ಅಂದರೆ ಪಾಕ ಹಿಡಿದ್ಬಿಟ್ಟು ಮಾಡ್ತಾಯಿದ್ರೆ ಉಂಡಿ ಪಾಕ ಜಾಸ್ತಿ ಬೇಕಾಗುತ್ತೆ, ಬೆಲ್ಲ ಜಾಸ್ತಿ ಬೇಕಾಗುತ್ತೆ. ಆಗ ಸ್ವೀಟ್ ಜಾಸ್ತಿ ಆಗಿಬಿಡ್ತಾವೆ. ಸ್ವೀಟ್ ತಿನ್ನೋದರಿಗೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಪಾಕ ಇಲ್ದಂಗೆ ಈ ಥರದ್ದೇ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಇದೇ ಥರನೇ ಎಲ್ಲನೂ ನಾನು ಉಳಿದ ಕೊಬ್ಬರಿ ಎಲ್ಲ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನಾನು ಎತ್ತಿಡ್ಕೊಂಡೆ. ಹಾಗೆ ಲಾಸ್ಟಿಗೆ ಉಳಿದಿರೋ ಕೊಬ್ಬರಿನ ನಾನು ಸ್ವಲ್ಪ ಅಷ್ಟೇ ಅದನ್ನು ಕ್ರಷ್ ಮಾಡಿಬಿಟ್ಟು ಮಿಕ್ಸಿಗೆ ಉಳಿದಿರೋ ಖರ್ಜೂರ ಇತ್ತಲ್ಲ, ಖರ್ಜೂರ ಎಲ್ಲ ಬೀಜ ತೆಗೆದು ಇಟ್ಕೊಂಡಿದ್ದೆಲ್ಲ, ಆ ಖರ್ಜೂರ ಎಲ್ಲ ಹಾಕಿಬಿಟ್ಟು ಈ ಥರ ಕೊಬ್ಬರಿಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೆ ನೋಡಿ. ಇದು ಚೆನ್ನಾಗಿ ಸಣ್ಣಗಾಗುತ್ತೆ. ಬರೀ ಖರ್ಜೂರ ಅಷ್ಟೇ ಹಾಕೊಂಡ್ಬಿಟ್ರೆ ಅದು ಮುದ್ದೆಯಾಗಿ ಜಾರು ಬ್ಲೇಡೆಲ್ಲ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ನಾನು ಈ ಐಡಿಯಾ ಉಪಯೋಗಿಸಿದೆ. ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಇದನ್ನು ಬೇಕಾದ್ರೆ ದೊಡ್ಡದಿದ್ದನ್ನು ಮತ್ತೊಂದು ಸಲ ತೆಗೆದು ಬೇಕಾದ್ರೆ ನೀವು ಮತ್ತೊಂದು ಸಲ ಹಾಕ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದರೆ ಅದು ಖರ್ಜೂರ ಬಂದಾಗೂ ಕೂಡ ಡ್ರೈ ಫ್ರೂಟ್ಸ್ ಥರ ಅದು ಟೇಸ್ಟ್ ಅನಿಸುತ್ತೆ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಬಟ್ ನೀವು ಖರ್ಜೂರ ಅಷ್ಟೇ ಡೈರೆಕ್ಟ್ ಹಾಕೋಕತ್ರ ಮಾತ್ರ ಮಿಕ್ಸಿ ತಿರುಗೋದು ಇಲ್ಲ, ಹಾಗೆ ಮುದ್ದೆ ಆಗಿಬಿಡುತ್ತೆ ಅದು ಫುಲ್ ಮ್ಯಾಂಡ್ದಂಗೆ ಆಗಿ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಉಳಿದಿರೋ ಖರ್ಜೂರನ್ನು ಎಲ್ಲ ನಾನು ಇದೇ ಥರ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾನೆ. ಈ ಬುಟ್ಟಿಲಿ ಹಾಕ್ಕೊಂಡ್ಬಿಟ್ಟು
ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನು ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈಜಿ ವೇ ತೋರಿಸಿದ್ನಲ್ಲ ನಿಮಗೆ ಏನಂತಂದು ಹೇಳಿ. ಒಂದು ಕಲ್ಲು ತೊಗೊಂಬಿಟ್ಟು, ಚಿಕ್ಕದು ಕಲ್ಲು ಕುಟಾಣಿ ತೊಗೊಂಬಿಟ್ಟು ನೀವು ಅದನ್ನು ಕುಟ್ಕೊಂಡ್ಬಿಟ್ರೆ ಒಂದರಲ್ಲಿ 3-4 ಪೀಸ್ ಆಗಿಬಿಡ್ತಾವೆ. ಪಿಸ್ತಾ ಆಯಿತು, ಬಾದಾಮಿ ಆಯಿತು, ಗೋಡಂಬಿ ಆಯಿತು. ಅದೇ ಥರ ಐಡಿಯಾ ಉಪಯೋಗಿಸ್ಬಿಟ್ಟು ನಾನು ಮಾಡಿದೆ. ಕಟ್ ಮಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತಂದು ಹೇಳಿ, ಹಾಗೆ ಕೈ ನೋವು ಬಂದುಬಿಡುತ್ತೆ ಅಂತ. ಮತ್ತು ಈ ಕಾಯಿನ ನಾವು ತುರಿದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಮತ್ತು ತುರಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ದೊಡ್ಡ ದೊಡ್ಡ ಪೀಸ್ ಆಗಿಬಿಟ್ಟು ಮಕ್ಳ ಕೈಯಾಗೆಲ್ಲ ಕೊಟ್ರೆ ಅದು ಅವರು ತಿನ್ನಂಗಿಲ್ಲ, ಎಲ್ಲ ಹಾಗೆ ನುಂಗಿ ಬಿಡ್ತಾರೆ. ಮಕ್ಕಳು ಅನ್ನೋಕ್ಕಿಂತನೂ ನಾವು ಏನಂದ್ರೆ ನಾವು ಚೆನ್ನಾಗಿ ಜಗಿಯಂಗಿಲ್ಲ. ಈ ಥರದ್ದಾದ್ರೆ ಚೆನ್ನಾಗಿ ಜಗದು ತಿನ್ಬೋದು. ಅದಕ್ಕೆ ನೋಡ್ರಿ, ಇಲ್ಲಿ ಗೋಡಂಬಿ ಮತ್ತು ಪಿಸ್ತಾ ಮತ್ತು ಬಾದಾಮಿ ನಾನೆಲ್ಲ ಇದನ್ನು ಮುಕ್ಕಾಲು ಭಾಗನ ಒಂದು ದೊಡ್ಡ ಬಟ್ಲ ತೊಗೊಂಡ್ಬಿಟ್ಟು ಮುಕ್ಕಾಲು ಭಾಗನ ನಾನು ಇಲ್ಲೆಲ್ಲ ಏನು ಮಾಡಿದ್ದೇನೆ ಅಂದರೆ ಅದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಅಳವಿ ತೊಗೊಂಡಿದ್ದೀನಿ. ಒಂದು 50 ಗ್ರಾಮು 100 ಗ್ರಾಮ್ ತಂದಿದ್ರು. ನಾನು ಜಾಸ್ತಿ ಆಗುತ್ತೆ ಅಂತಂದು ಹೇಳಿ ಅಂಟು ಮತ್ತು ಅಳಿವಿನ 50 ಗ್ರಾಮ್ ತೊಗೊಂಡಿದ್ದೀನಿ. ಅಂಟು ನೋಡಿರಿ ಎಷ್ಟು ಚೆನ್ನಾಗಿದೆ. ಅವಾಗೆಲ್ಲ ದೊಡ್ಡದಿರೋದು, ಅದನ್ನು ಮತ್ತೆ ಕುಟ್ಟಿಟ್ಕೋಬೇಕಾಗಿತ್ತು ನಾವು. ಇವಾಗೆಲ್ಲ ಚಿಕ್ಕದು ಎಷ್ಟು ಚೆನ್ನಾಗಿ ಬಂದಿದೆ ಅಂಟು. ನಾವು ಚಿಕ್ಕರಿದ್ದಾಗೆಲ್ಲ ಇದನ್ನು ಬುಕ್ಕಿಗೆಲ್ಲ ಹಚ್ತಾವಲ್ಲ, ಮರದ ಅಂಟು ಅಂತ ಕೇಳ್ತಿದ್ವಿ. ಬಟ್ ಯಾವುದು ಇದು ಅಂಟು ಯಾವ ಥರ ರೆಡಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮಗೇನಾರ ಗೊತ್ತಿದ್ದರೆ ಕಮೆಂಟ್ ಹಾಕಿ ಯಾವ ಥರದ್ದು ಅಂಟು ಅಂತಂದು ಹೇಳಿ, ಅದರಲ್ಲೇ ರೆಡಿ ಆಗ್ತೈತೆ ಅಂತಂದು ಹೇಳಿಬಿಟ್ಟು. ಹಾಗೆ ಈ ಅಂಟು ಉಂಡಿಗೆಲ್ಲ ಅಂಟು ಯಾಕೆ ಹಾಕ್ತಾರೆ ಅಂತಂದರೆ, ಈ ಋತುಮತಿ ಆದಾಗೆ ಮತ್ತು ಡೆಲಿವರಿ ಆದಾಗೆಲ್ಲ ಹೆಣ್ಮಕ್ಳಿಗೆಲ್ಲ ಕೊಡ್ತಾರೆ, ಸೊಂಟ ಎಲ್ಲ ಗಟ್ಟಿ ಆಗಲಿ ಅಂತ. ಮೋಸ್ಟ್ಲಿ ಐರನ್ ಕಂಟೆಂಟು ಅದೆಲ್ಲ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲ ತಿಂದರೆ ಗಟ್ಟಿ ಆಗ್ತಾರೆ ಅಂತಂದು ಮಾತ್ರ ಹೇಳ್ತಾರೆ. ಹಾಗೆ ಮತ್ತು ನಮ್ಮ ಕಡೆ ಏನಂತಂದ್ರೆ ಸರ್ಜರಿ ಎಲ್ಲ ಆಗಿರ್ತೈತಲ್ಲ, ಅವ್ರಿಗೂ ಕೂಡ ಈ ಅಂಟಿನ ಹಾಕಿಬಿಟ್ಟು ಉಂಡೆ ಮಾಡಿಕೊಡ್ತಾರೆ, ಬೇಗ ಕ್ಯೂರ್ ಆಗಲಿ, ಬೇಗ ಹಿಲಪ್ ಆಗಲಿ ಅಂತಂದು ಹೇಳಿಬಿಟ್ಟು. ಹಾಗೆ ನಾನು ಇಲ್ಲೊಂದು ಬಾಳಿಗೆ ಇಟ್ಕೊಂಬಿಟ್ಟು ನಾನು ತುಪ್ಪ ಹಾಕ್ಕೊಂಡು ಇವನ್ನೆಲ್ಲ ಫ್ರೈ ಮಾಡ್ಕೋತೇನೆ. ನಾನು ಏನಂದರೆ ಎಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋತೀನಿ. ಇಲ್ಲಿ ನೋಡಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಫಸ್ಟ್ಗೆ ಬಾದಾಮಿನ ಹುರ್ಕೋತೀನಿ. ನಾನು ಅದು ಫುಲ್ ಒಂದು ಸ್ವಲ್ಪ ಪೌಡ್ರ್ ಆಗಿರ್ತಲ್ಲ, ಅದು ಹೊತ್ತು ಬಿಡ್ತೈತೆ ಅಂತಂದು ಹೇಳಿ ದೊಡ್ಡ ದೊಡ್ಡ ಪೀಸ್ ಇರೋದು ಮಾತ್ರ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಅದು ಪೌಡ್ರ್ ಬಿಡ್ತಾಯಿದ್ದೀನಿ. ಆಮೇಲೆ ಲಾಸ್ಟಿಗೆ ಹಾಕಕ್ಕೆ ಬರುತ್ತೆ ಅಂತಂದು ಹೇಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬಾದಾಮಿ ಘಮ ವಾಸನೆ ಬರುತ್ತೆ, ಹಾಗೆ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ಇದು ತುಪ್ಪ ನಾನು ನಂದಿನಿ ತುಪ್ಪ ತರಿಸಿದ್ದೆ. ಅದು ಯಾಕೋ ನೊರೆ ಬರ್ತಾಯಿದೆ, ಬಟ್ ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಮನೆಯೆಲ್ಲ ಘಮ ವಾಸನೆ ಬರ್ತಾಯಿತ್ತು. ಇದು ಕರಿತಾ ಇದ್ದರೆ ಯಾಕೆ ನೊರೆ ಬರ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಇದನ್ನು ತೆಗೆದ್ಮೇಲೆ ನಾನು ಹಾಗೆ ಒಂದೊಂದೇ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೋತೀನಿ. ನೋಡಿ, ಇಲ್ಲಿ ಬ್ರೌನಿಷ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಗೋಲ್ಡನ್ ಬ್ರೌನ್ ಆಗಬೇಕು. ಆ ಕಲರ್ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿರಿ, ನಾನು ಇವಾಗ ಗೋಲ್ಡನ್ ಫ್ರೈ ಆಯಿತು. ಇದನ್ನೆಲ್ಲ ನಾನು ತೆಗೆದಿಡ್ಕೋತಾ ಇದ್ದೀನಿ. ಏನಂದರೆ ನಾನು ಇಲ್ಲಿ ಕೊಬ್ಬರಿ ಮತ್ತು ಉತ್ತತ್ತಿನೆಲ್ಲ ರುಬ್ಬಿಡ್ಕೊಂಡಿದ್ನಲ್ಲ, ಮೀನ್ಸ್ ಮಿಕ್ಸಿಗೆ ಹಾಕಿಟ್ಕೊಂಡಿದ್ನಲ್ಲ, ಅದೇ ಪಾತ್ರೆಗೆ ನಾನು ತೆಗೆದಿಡ್ಕೊಂಬಿಡ್ತೀನಿ. ಮತ್ತು ಬೇರೆ ಹಾಕಲ್ಲ, ಅದ್ರಲ್ಲಿ ತುಪ್ಪನೂ ಕೂಡ ಸೋಸ್ಕೊಂಡ್ಬಿಡುತ್ತೆ ಅಂತ. ಹಾಗೆ ಗೋಡಂಬಿನೂ ಹಾಕೋತಾ ಇದ್ದೀನಿ. ಏನಂತಂದ್ರೆ ನೆನಪಿಟ್ಕೊಳ್ರಿ ನೀವು, ಪ್ರತಿ ಸಲ ನಾನು ಮಾತ್ರ ಏನಂದರೆ ತುಪ್ಪ ಹೊತ್ತು ಬಿಡುತ್ತೆ ಅಂತಂದು ಹೇಳಿಬಿಟ್ಟು, ಅದು ಕಡ್ರು ವಾಸನೆ ಬರುತ್ತೆ ಅಂತಂದು ಹೇಳಿಬಿಟ್ಟು ಪ್ರತಿ ಸಲ ಒಂದು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡು ತೆಗಿಯೋಷ್ಟೊತ್ತಿಗೆ ನಾನು ಗ್ಯಾಸ್ ಬಂದ್ ಮಾಡ್ಕೋತೀನಿ, ಮತ್ತೆ ಆನ್ ಮಾಡ್ಕೋತೀನಿ. ಅಷ್ಟು ಬಿಸಿ ಇದ್ದರೆ ನಡಿತೈತಿ ಅಂತಂದು ಹೇಳಿಬಿಟ್ಟು. ಮತ್ತು ಇವಾಗೂ ಗೋಡಂಬಿನೂ ಕೂಡ ಚೆನ್ನಾಗಿ ಫ್ರೈ ಆಯಿತು ನೋಡಿರಿ. ಗೋಡಂಬಿ ಗೋಲ್ಡನ್ ಬ್ರೌನಿಷ್ ಆಯಿತು, ನಿಮಗೆ ಕಾಣಿಸ್ತಾ ಇದೆ. ಮತ್ತು ಒಂದು ಪೀಸ್ ಬಿಡ್ದಂಗೆ ತಕ್ಕೊಳ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ನೀವು ಡ್ರೈ ಫ್ರೂಟ್ಸ್ ಹುರಿಯೋಷ್ಟೊತ್ತಿಗೆ ಈ ಮೊದಲಿಂದೆಲ್ಲ ಹೊತ್ತು ಬಿಡ್ತೈತಿ. ಅದಕ್ಕೆ ಹಾಗೆ ನಾನು ಪಿಸ್ತಾನೂ ಕೂಡ ಹಾಕ್ಕೊಂಡೆ ನೋಡಿರಿ. ಪಿಸ್ತಾನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗಿತೀನಿ. ಇದನ್ನು ಕೂಡ ಕೆಳಗಡೆ ಪೌಡ್ರನ್ನ ಮಾತ್ರ ಹಾಕಕ್ಕೆ ಹೋಗ್ಬಿಡ್ರಿ, ಬೇಕಾದ್ರೆ ಲಾಸ್ಟ್ ಹಾಕೋವಂತ್ರಿ. ಎಲ್ಲ ತುಪ್ಪದೆಲ್ಲ ಹೊತ್ತುಬಿಟ್ಟು ಬೇಗ ಸೀದು ಹೋಗ್ಬಿಡುತ್ತೆ, ಬೇರೆದೆಲ್ಲ ಫ್ರೈ ಆಗಂಗೆ ಇಲ್ಲ. ಅದನ್ನು ಚೆನ್ನಾಗಿ ತೆಗೆದಿಡ್ಕೊಂಬಿಟ್ಟು ನಾನು ಇಲ್ಲಿ ಅಂಟನ್ನು ನೋಡಿರಿ, ಅಂಟಿಗೆ ಮಾತ್ರ ಚೆನ್ನಾಗಿ ಕಾದಿರಬೇಕು ತುಪ್ಪ. ನಾನು ಪ್ರತಿ ಸಲನೂ ಗ್ಯಾಸ್ ಸ್ಟವ್ ಬಂದ್ ಮಾಡಿಬಿಟ್ಟು ಆನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ ಎಷ್ಟೋ ಕಾಣ್ತಾ ಇದೆ ಇಲ್ಲ ಇದು. ಅದು ನಾನು 50 ಗ್ರಾಮಲ್ಲಿ ಒಂದು 2 ಸಲ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಾಣ್ತಿಲ್ಲ. ಇವಾಗ ನೋಡಿರಿ ಅದು ಅಳ್ಕೊಂಬಿಟ್ಟು ದೊಡ್ಡದಾಗಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದು ಹೇಳಿಬಿಟ್ಟು ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಹಲ್ಲು ಹಿಡಿತೈತಿ ಇದು ತಿನ್ನಬೇಕಾದ್ರೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದ್ರೆ ನೀವು. ಬಟ್ ಇದು ಚೆನ್ನಾಗಿದೆ ಅಂಟು. ಅವಾಗೆಲ್ಲ ಮೊದಲು ದಪ್ಪ ಬಂದಿರೋದು, ಅದನ್ನು ನಾವು ಕುಟ್ಟಿ ತೆಗೆದಿಡ್ಕೋಬೇಕಾಗತ್ತು. ಇವಾಗ ಚಿಕ್ಕದು ಚೆನ್ನಾಗಿ ಕಾಳುಗತಿ ಚೆನ್ನಾಗಿ ಬಂದಿದೆ. ಮತ್ತು ತುಪ್ಪ ಕಡಿಮೆ ಆಯಿತು ತುಪ್ಪ. ಮತ್ತು ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಅಂಟಿದೆ, ಹಾಗೆ ಅಳವಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಅಂಟಿಗೋ ಅಳವಿಗೆ ಕರೆಕ್ಟಾಗಲಿ ಅಂತಂದು ಹೇಳಿಬಿಟ್ಟು ನೀವು ನೋಡ್ಕೊಂಡು ಇದೇ ಥರ ಮಾಡಿ. ಜಾಸ್ತಿ ಹಾಕಿಬಿಟ್ರಿ ಅಂತಂದ್ರೆ ಅಯ್ಯೋ ಅಂಟಿನ ಉಂಡಿಗೆ ಹಾಕ್ಕೊಂಡು ಕಟ್ಟಾಯಿತು ಅಂತಂದರೆ ಅಂಟಿನ ಉಂಡೆಲಿನೂ ಕೂಡ ಎಣ್ಣೆ ಜಾಸ್ತಿ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ, ಹಾಗಾಗಿ ಜಾಸ್ತಿ ಹಿಡಿಯೋದೇ ಇಲ್ಲ. ನೀವು ಕಟ್ಟಬೇಕಾರೆಲ್ಲ ಸೋರ್ಕೊಂಡ್ಬಿಡ್ತೈತಿ.
ಕೈಯಲ್ಲೆಲ್ಲ ನಾನು ತೋರಿಸ್ತೇನೆ ನಿಮಗೆ ಕಟ್ಟಬೇಕಾದ್ರೆ ಯಾವ ಥರ ಎಣ್ಣೆ ಇಳಿದೈತಿ ತುಪ್ಪ ಅಂತಂದೇಳಿ. ಡ್ರೈ ಫ್ರೂಟ್ಸಲ್ಲೆಲ್ಲ ಇಟ್ಟಿದ್ದು ಅದು ಇಳಿದಿರುತ್ತೆ. ಹಾಗಾಗಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಡ್ರಿ ತುಪ್ಪ ಅಂತ ನಾನು ಹೇಳ್ತಿರೋದು. ಹಾಗೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ತುಪ್ಪ ಉಳಿದುತ್ತಲ್ಲ ಅದರಲ್ಲೇ ನಾನು ಈ ಅಳವಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ನೋಡಿರಿ ಅಳವಿ ಡ್ರೈ ಅನ್ನಿಸುತ್ತಲ್ಲ, ಫ್ರೈ ಆಗ್ತಿದ್ದಂಗೆ ಎಲ್ಲ ತುಪ್ಪ ಹಿರ್ಕೊಂಡು, ಇದು ಕೂಡ ಏನಂತಂದರೆ ಅಳವಿ ಕೂಡ ತುಪ್ಪ ಹಿಡಿಯೋದೇ ಇಲ್ಲ, ಆಮೇಲೆ ಬಿಟ್ಬಿಡುತ್ತೆ. ಚೆನ್ನಾಗಿ ಇದು ಫ್ರೈ ಆಗಿ ಗಮ್ಮಂತ ವಾಸನೆ ಬರುತ್ತೆ ಅಳವಿದು. ಹಾಗೆ ಚಟಪಟ ಅಂತ ಸಿಡಿತಿದ್ದವು. ಕೈ ಬಿಡ್ದಂಗೆ ಫ್ರೈ ಮಾಡಿರಿ ಇದನ್ನು, ಇಲ್ಲ ಅಂತಂದ್ರೆ ಸಿಡಿದ್ಬಿಟ್ಟು ಎಲ್ಲ ಕಡೆ ಸಿಡಿದು ಬಿಡ್ತಾವೆ. ಅದಕ್ಕೆ ಫ್ರೈ ಮಾಡ್ತಾಯಿದ್ರೆ ಸಿಡಿಯಂಗಿಲ್ಲ ಅಷ್ಟೊಂದಾಗಿ. ಅದಕ್ಕೆ ತುಂಬ ಚೆನ್ನಾಗಿ ನೋಡಿರಿ ಇವಾಗ ಅಳ್ಕೊಂಬಿಟ್ಟು ಎಷ್ಟು ಚೆನ್ನಾಗಿ ಅದು ಕಾಣ್ತದೆ. ಲಾಸ್ಟಿಗೆ ನಾನು ಪೌಡ್ರ್ ಇಟ್ಟಿದ್ನಲ್ಲ, ಇವು ಡ್ರೈ ಫ್ರೂಟ್ಸದ್ದು ಉಳಿದಿದ್ದು ಪೌಡ್ರ್ ಇಟ್ಟಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟೆ ನಾನು. ಈಗ ನಾನು ಅದೇ ಪಾತ್ರೆಯಲ್ಲಿ ಏನು ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ನಲ್ಲ ಬಟ್ಲು, ಆ ಬಟ್ಲದಲ್ಲಿ ನಾನು ಇಲ್ಲಿ 1/4 ಬಟ್ಲು ನಾನು ಇಲ್ಲಿ ಬೆಲ್ಲ ಹಾಕ್ಕೊತಿದ್ದೀನಿ. ಸ್ವೀಟು ನಿಮ್ಮ ಅನುಸಾರಕ್ಕಾಗಿ ಹಾಕ್ಕೊಳ್ರಿ. ನಾವು ಸ್ವೀಟ್ ತಿನ್ನೋಂಗಿಲ್ಲ, ಕಡಿಮೆ ಒಂದು ಸ್ವಲ್ಪ ನಮ್ಮ ಮನೇಲಿ. ಅದಕ್ಕೆ ಮತ್ತು ನಾನು ಪಾಕನೂ ಹಿಡಿತಾ ಇಲ್ಲ. ಪಾಕ ಹಿಡಿದು ಬಿಟ್ಟರೆ ಜಾಸ್ತಿ ಬೇಕಾಗುತ್ತೆ ಬೆಲ್ಲ ಅಂತಂದು ಹೇಳಿಬಿಟ್ಟು ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ರಿ ಪಾಕನ ಕಟ್ಟಬೇಕಾರೆ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತೆ ಸಾಲದಾಯ್ತು ಅಂದರೆ ಮತ್ತೆ ಮಾಡ್ಕೊಬೋದು. ನೀವು ಬೆಲ್ಲ ಸ್ವಲ್ಪ ಮುಳುಗೋ ಅಷ್ಟೇ ನೀರು ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ನೀವು ಇದನ್ನು ಕರಗಕ್ಕೆ ಎತ್ತಿಟ್ಕೊಳ್ರಿ. ಆ ಕರಗೋ ಅಷ್ಟೊತ್ತಿಗೆ ನೋಡಿರಿ ಇದನ್ನೆಲ್ಲ ನಾನು ಡ್ರೈ ಫ್ರೂಟ್ಸನ್ನು ಎಲ್ಲ ಫ್ರೈ ಮಾಡಿಕೊಂಡು ಅಂಟು ಅಳವಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಇದು ಕಾಯಿ ಮತ್ತು ಉತ್ತತ್ತಿ ಇದು ಖರ್ಜೂರದ ಮೇಲೆ ಈಗ ಅದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಹಾಗೆ ನಾನು ಇಲ್ಲಿ ಏಲಕ್ಕಿ ಮತ್ತು ಶುಂಠಿ ಮತ್ತು ಇದು ಏನಂದರೆ ಲವಂಗ, ಇದು ಮೂರನ್ನು ನಾನು ಪೌಡ್ರ್ ಮಾಡ್ಕೊಂಡು ಬಂದೆ ನಾನು. ಮಾಡಿಕೊಂಡು ಇದಕ್ಕೆ ಆ ಪೌಡ್ರಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿರೋ ಡ್ರೈ ಫ್ರೂಟ್ಸು ಅಂಟಿನ ಉಂಡಿದ್ದು ಪೌಡ್ರೆಲ್ಲ ಇದೆಯಲ್ಲ, ಇದಕ್ಕೆ ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಬೆಲ್ಲ ಕರಗೋ ಅಷ್ಟೊತ್ತಿಗೆ. ಚೆನ್ನಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಡ್ರೈ ಫ್ರೂಟ್ಸ್ ಆಯಿತು, ಖರ್ಜೂರ ಆಯಿತು, ಪ್ರತಿಯೊಂದು ಎಲ್ಲ ಲಡ್ಡೂದಲ್ಲಿನೂ ಬರಬೇಕಲ್ಲ, ಅದಕ್ಕೆ ಕರೆಕ್ಟಾಗಿ ಗರ ಒಂದು ಇವಿನ್ನಾಗಿ ಎಲ್ಲ ಕಡೆಯಿಂದ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಒಂದು ಗುಂಡಾಣಿ ಮಾಡ್ಕೊಳ್ರಿ ಅದ್ರ ಮಧ್ಯೆ. ಅಂದರೆ ಬೆಲ್ಲ ಕುದೀತತ್ತಲ್ಲ, ಬೆಲ್ಲ ಹಾಕ್ಕೋಬೇಕಲ್ಲ ಇವಾಗ, ಅದಕ್ಕೆ ಮಧ್ಯೆ ಒಂದು ಗುಂಡಾಣಿ ಮಾಡ್ಕೊಂಬಿಡ್ರಿ. ನೋಡಿರಿ ಬೆಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಂದು ಆಣ ಏನೂ ಹಿಡಿತಾ ಇಲ್ಲ, ನಾನು ನೋಡ್ತಾ ಇದ್ದೀರಾ ನೀವು. ಪಾಕ ಏನು ಬರಬೇಕಾಗಿಲ್ಲ, ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅಷ್ಟು ಹಾಕ್ಕೊಳ್ರಿ. ನನಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ ಅಂತಂದೇಳಿ ನನಗೆ ಅನ್ನಿಸ್ತು, ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಟ್ರಿ, ಬಿಗ್ನರ್ಸ್ ಆದರೆ ಗೊತ್ತಾಗಂಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ಬೇಕಂದರೆ ಮತ್ತೆ ಜಾಸ್ತಿ ಮಾಡಿ ಇಟ್ಕೊಂಡು ಸ್ವಲ್ಪ ಹಾಕ್ಕೊಂಬಿಟ್ಟು ಕಟ್ಕೊಂಡು ಮತ್ತೆ ಬೇಕಂದರೆ ನೀವು ಹಾಕ್ಕೋಬೋದು. ನಿಮಗೆಲ್ಲ ಕರೆಕ್ಟ್ ಆಗುತ್ತೆ ಅಂತಂದು ಹೇಳಿ ಅನ್ನಿಸ್ತು. ಅದಕ್ಕೆ ಮೊದಲು ಸಾಲಲ್ಲ ಅಂತ ಅನಿಸುತ್ತೆ, ಆಮೇಲೆ ಎಲ್ಲ ಹಿಡಿದ್ಬಿಡುತ್ತೆ. ಯಾಕಂತಂದರೆ ಇದು ಕಾಯಲ್ಲಿ ಎಣ್ಣೆ ಇರುತ್ತಲ್ಲ, ಬಿಸಿಗೆ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು. ಮತ್ತು ನನಗೂ ನೋಡಿರಿ ಇವಾಗ ಇಷ್ಟು ಡ್ರೈ ಅನ್ನಿಸ್ತಲ್ಲ, ಬಟ್ ಎಲ್ಲ ತುಪ್ಪನೋ ಹಾಗೆ ಇಳಿತಾ ಇರುತ್ತೆ ಕಟ್ಟಬೇಕಾದ್ರೆ. ನಾನು ತೋರಿಸ್ತೇನೆ ನಿಮಗೆ ಲಾಸ್ಟಿಗೆ. ಇದನ್ನು ಕೂಡ ಎಲ್ಲ ಬೆಲ್ಲ ಎಲ್ಲ ಕಡೆನೂ ಬರಲಿ ಅಂತಂದು ಹೇಳಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಏನಂದರೆ ಕಟ್ಟಬೇಕಾದ್ರೆ ಕೆಳಗಲ್ ತೊಗೋಬೇಡ್ರಿ, ಮೇಗಲ್ದು ಫಸ್ಟ್ ಡ್ರೈ ಇರೋದೆಲ್ಲ ತೊಗೊತ ಬಂದು ಆಮೇಲೆ ಕಟ್ಕೊತ ಬನ್ನಿರಿ. ಬಿಸಿದು ಕೂಡ ನಿಮಗೆ ಕೈ ಸುಡೋಂಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಮೇಲೆ ತೊಗೊಳ್ತಾ ಬಂದರೆ ನೀವು ಕೈ ಸುಡೋದು ಇಲ್ಲ. ಹಾಗೆ ಎಲ್ಲ ಬೆಲ್ಲನೂ ಕೂಡ ಬಿಸಿ ಇರೋದೆಲ್ಲ ಉಂಡಿಗೂ ಸಿಗುತ್ತೆ. ಮತ್ತು ಆರಂಗೂ ಇಲ್ಲ, ಅದು ಬಿಸಿ ಇದ್ದಾಗಲೇ ಕಟ್ಟಿಬಿಡಬೇಕು. ಆದರೆ ಹುಷಾರು ನೋಡಿಕೊಂಡು ಮುಟ್ರಿ. ನೀವು ಹೊಸಬ್ರಾದರೆ ಮತ್ತೆ ಕೈ ಸುಡ್ತು ಅಂತಂದೇಳಿ ಹೆದರ್ಕೊಂಬಿಟ್ರೆ ಕಷ್ಟ. ನೀವು ಜೋರಾಗ ಬಿಗಿ ಹಿಡಿದು ಕಟ್ರಿ, ಮುಷ್ಟಿ ಮಾಡಿ. ನನ್ನ ಒಂದು ಸ್ವಲ್ಪ ಬಲಗೈ ಪ್ರಾಬ್ಲಮ್ ಇದೆ, ಕೈ ನೋವಿದೆ ಬಳ್ಳು. ಹಾಗಾಗಿ ನಾನು ಎಡಗೈಲೇ ಜಾಸ್ತಿ ಒತ್ತಿಬಿಟ್ಟು ಮತ್ತೆ ಬಲಗೈಲಿ ಸರಿ ಮಾಡ್ತಾಯಿದ್ದೆ. ನೀವು ಬಿಗಿ ಹಿಡಿದು ಕಟ್ಟಿದರೆ ಅದು ಚೆನ್ನಾಗಿದೆ. ನೋಡಿರಿ ತುಪ್ಪ ಎಲ್ಲ ಯಾವ ಥರ ಬರ್ತಾಯಿದೆ. ನಾನು ಅಷ್ಟೇ, ನನ್ನ ಕೈ ನೋವಿದೆ ಅಂದರೂ ಕೂಡ ನಾನು ಕಟ್ಟೋಕ್ಕಾಗ್ತಾಯಿಲ್ಲ ಅಂದ್ರೂ ಕೂಡ ತುಪ್ಪ ಅಥವಾ ಎಣ್ಣೆ ಯಾವ ಥರ ಬರ್ತಾಯಿದೆ ನೋಡಿರಿ. ಎಲ್ಲ ಕೆಳಗಡೆ ಎಲ್ಲ ತುಪ್ಪ ಸೋರ್ತಾಯಿದೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಹೀಗೆ ನಾನು ಎಲ್ಲ ಲಡ್ಡು ಇದೇ ಥರ ಕಟ್ಕೊಂಬಿಟ್ಟು ಒಂದೊಂದು ದೊಡ್ಡ ತಟ್ಟೆಯಲ್ಲಿ ಎತ್ತಿಡ್ಕೊಂಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ ಒಂದು ಬಾಕ್ಸಿಗೆ ಹಾಕಿ ಇಡ್ಕೊಳಕ್ಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು ನೀವು ಕೂಡ ಅದೇ ಥರ ಮಾಡಿ. ಬಾಕ್ಸಿಗೆ ಹಾಕಬೇಕಾದ್ರೆ ಅದು ಫುಲ್ಲು ಚೆನ್ನಾಗಿ ಆರಿರಬೇಕು ಯಾವುದಾದ್ರೂ ಅಷ್ಟೇ. ಅದಕ್ಕೆ ನಾನು ಹೇಳ್ತಾ ಇರೋದು. ರೆಡಿ ಮಾಡಿಡಬೇಕು ಆಮೇಲೆ ಕಟ್ಟಬೇಕು ಅನ್ನೋ ಪ್ರಮೇಯನೇ ಇಲ್ಲ. ಹಿಂದ್ಗುಟೆನ ಕಟ್ಕೊಂಡು ಬಿಡ್ಬೋದು ಅಲ್ಲ. ನೋಡಿರಿ ಎಲ್ಲ ಉಂಡಿನೂ ಕಟ್ಕೊತ ಬಂದೆ ನಾನು. ಲಾಸ್ಟಿಗೆ ಬಂತು ಎಂಡಿಗೆ. ಇವಾಗ ಆ್ಯಕ್ಚುಲಿ ನಾನು ಅದು ಬಿಸಿರೋದೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ
ವಿಡಿಯೋ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು ನಾನು ಮಾಡ್ತಾ ಇರಬೇಕಾದ್ರೆ. ಎಲ್ಲ ಫೋನೆಲ್ಲ ಮತ್ತೆ ಆಯಿಲ್ ಆಗಿಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನು ಅದು ಇನ್ನೂ ತೋರಿಸಿಲ್ಲ, ನಿಮಗೇನು ತೋರಿಸೋದು ಭಾಳ ಇತ್ತು. ಸರಿ, ಈ ಲಡ್ಡು, ಈ ಅಂಟಿನ ಉಂಡೆ, ಈ ಕೊಬ್ಬರಿ ಉಂಡೆ ನಿಮಗೆ ಇಷ್ಟ ಆಯಿತು ಅಂತಂದೇಳಿ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂಟಿನ ಉಂಡಿನ ಅಥವಾ ಕೊಬ್ಬರಿ ಉಂಡಿನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹೆಲ್ದಿ ಉಂಡಿ ಒಂದ್ಸಲ ಟ್ರೈ ಮಾಡಿಕೊಂಡು ತಿಂದುಬಿಟ್ಟು ಹೇಗಿತ್ತು ಅಂತಂದೇಳಿ ನನಗೆ ಹೇಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಮಾಡ್ಕೋತಾರೆ. ಈ ಥರ ಕಾಯೆಲ್ಲ ಉಳಿದಾಗೆ ಕಾಯೆಲ್ಲ ಗಿಟಗಾಗಿರ್ತವೆ ಸುಮಾರು, ಆವಾಗೆಲ್ಲ ಏನು ಮಾಡೋದು ಅಂತಂದು ಹೇಳಿ ಸುಮಾರು ಕಾಯ್ದು ರೆಸಿಪಿ ನನ್ನ ಯೂಟ್ಯೂಬಲ್ಲಿದೆ, ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೋಬೋದು ನೀವು. ಎಂಡಿಗೆ ನಾನು ಹಾಕಿರ್ತೀನಿ, ಅವು ಕೂಡ ನಿಮಗೆ ಸಿಗ್ತವೆ ವಿಡಿಯೋಸು. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್